ವೀಕ್ಷಕರೇ, ರಾಧಾಸ್ ಕಿಚನ್ಗೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಇವತ್ತು ನಾವು ನಿಮಗೆ ತೋರಿಸಲು ಹೊರಟಿರುವ ರೆಸಿಪಿ ಅಪ್ಪಟ ಹೋಟೆಲ್ ಶೈಲಿಯ ರವೆ ಇಡ್ಲಿ ರೆಸಿಪಿ. ಮತ್ತ್ಯಾಕೆ ತಡ, ನೋಡೋಣ. ಮೊದಲಿಗೆ ಕಡಲೆಬೇಳೆ, ಉದ್ದಿನಬೇಳೆ, ಜೀರಿಗೆ ಜೊತೆಗೆ ಸ್ವಲ್ಪ ಹಸಿಮೆಣಸಿನಕಾಯಿ, ಕರಿಬೇವು, ಕ್ಯಾರೆಟ್ ತುರಿ ಮತ್ತು 1 ಇಂಚಿನಷ್ಟು ಶುಂಠಿಯನ್ನು ತುರಿದಿಟ್ಟುಕೊಳ್ಳಿ. ಜೊತೆಗೆ ಕೊತ್ತಂಬರಿ ಹಾಗೂ ಸಬ್ಸಿಗೆ ಸೊಪ್ಪು ಮತ್ತು ರವೆ. ಈಗ ನೋಡಿ, ಬಾಣಲಿಗೆ ಒಗ್ಗರಣೆ ಪದಾರ್ಥಗಳನ್ನೆಲ್ಲ ಸೇರಿಸಿಕೊಂಡು ಒಗ್ಗರಣೆ ಮಾಡಿಕೊಳ್ಳಬೇಕು. ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಆದ ನಂತರ ಇದಕ್ಕೆ ಹಸಿಮೆಣಸಿನಕಾಯಿ, ಕರಿಬೇವು, ಶುಂಠಿ ತುರಿ ಸೇರಿಸಿಕೊಂಡು ಫ್ರೈ ಮಾಡಿ. ಇದಕ್ಕೆ ಈಗ 1 ಚಿಟಿಕೆ ಇಂಗುವನ್ನು ಸೇರಿಸಿಕೊಳ್ಳಿ. ಈಗ ನೋಡಿ, ಕ್ಯಾರೆಟ್ ತುರಿಯನ್ನು ಸೇರಿಸಿಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ. ಕ್ಯಾರೆಟ್ ಹಸಿ ವಾಸನೆ ಎಲ್ಲ ಹೋಗುವ ತನಕ ಫ್ರೈ ಮಾಡಿಕೊಳ್ಳಬೇಕು. ಈಗ ಇದಕ್ಕೆ ರವೆಯನ್ನು ಸೇರಿಸಿಕೊಳ್ಳುತ್ತಿದ್ದೇನೆ. ಇದು ನಾರ್ಮಲ್ ರವೆ, ಉಪ್ಪಿಟ್ಟು ರವೆ ಅಂತಾರಲ್ಲ ಅಂಥ ರವೆ. ನೋಡಿ, ಈ ರೀತಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಳ್ಳಿ. ರವೆ ಏನು ತುಂಬ ಕೆಂಪಗಾಗೋದೇನು ಬೇಡ, ಸುಮ್ಮನೆ ಬೆಚ್ಚಗಾದರೂ ಸಹ ಸಾಕು. ನೋಡಿ, ಈಗ ರವೆ ಎಲ್ಲ ನೀಟಾಗಿ ಮಿಕ್ಸ್ ಆಗಿದೆ ಅಲ್ಲ. ಇದು ಬೆಚ್ಚಗಾಗಿದ ನಂತರ ಸ್ಟವ್ ಆಫ್ ಮಾಡಿಕೊಂಡು ಸ್ವಲ್ಪ ಆರಲು ಎತ್ತಿಡಿ. ನೋಡಿ, ಈಗ ನನಗೆ ಎಷ್ಟು ಬೇಕೋ ಅಷ್ಟು ತೆಗೆದುಕೊಂಡು ಮಿಕ್ಕಿದ್ದನ್ನು ನಾನು ಸ್ಟೋರ್ ಮಾಡಿಕೊಳ್ಳುತ್ತಿದ್ದೇನೆ. ಇದನ್ನು ನೀವು ಏನಿಲ್ಲ ಅಂದರೂ 2 ರಿಂದ 3 ವಾರದವರೆಗೆ ಸ್ಟೋರ್ ಮಾಡಿಕೊಳ್ಳಬಹುದು. ಈಗ ನನಗೆ ಬೇಕಾಗಿರುವಷ್ಟು ರವೆಯನ್ನು ತೆಗೆದುಕೊಂಡು ಅದಕ್ಕೆ ಉಪ್ಪು ಮತ್ತು ಕೊತ್ತಂಬರಿ ಮತ್ತು ಸಬ್ಸಿಗೆ ಸೊಪ್ಪನ್ನು ಸೇರಿಸಿಕೊಳ್ಳುತ್ತಿದ್ದೇನೆ. ಬಿಸಿ ಇರುವಾಗಲೇ ಹಾಕಬಾರದು, ಸ್ವಲ್ಪ ತಣ್ಣಗಾಗಬೇಕು. ಈಗ ನಾನು ರವೆ ತೆಗೆದುಕೊಂಡ ಅಳತೆಯಲ್ಲಿ ಮೊಸರನ್ನು ತೆಗೆದುಕೊಳ್ಳುತ್ತಿದ್ದೇನೆ. 2 ಕಪ್ ರವೆಗೆ 1.5 ಕಪ್ನಷ್ಟು ಮೊಸರು ಸೇರಿಸಿ ಮತ್ತು ಇನ್ನುಳಿದ ಅರ್ಧ ಕಪ್ನಷ್ಟು ನೀರನ್ನು ಸೇರಿಸಿಕೊಳ್ಳಬೇಕು. ಇದಕ್ಕೆ ಮೇನ್ ಕೀ ಇಂಗ್ರೀಡಿಯೆಂಟೇ ಮೊಸರು. ಈಗ ನೋಡಿ, ಇದೆಲ್ಲವನ್ನು ನೀಟಾಗಿ ಒಳ್ಳೆ ಮಿಕ್ಸ್ ಮಾಡಿಕೊಳ್ಳಿ. ಈ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು. ಇದಕ್ಕೆ ಈಗ ಸ್ವಲ್ಪ ಅಡಿಗೆ ಸೋಡಾವನ್ನು ಸೇರಿಸಿಕೊಳ್ಳಬೇಕು. ಇದರಿಂದ ಇಡ್ಲಿ ಉಬ್ಬಿ ಬರುತ್ತದೆ. ಸೋಡಾ ಬೇಡ ಅನ್ನುವವರು ಸ್ಕಿಪ್ ಮಾಡಬಹುದು, ಬಟ್ ಫರ್ಮೆಂಟೇಷನ್ಗೆ ನೀವು ಇನ್ನೂ ಸ್ವಲ್ಪ ಜಾಸ್ತಿ ಒತ್ತಿಡಬೇಕಾಗುತ್ತೆ. ಇದು ಇನ್ಸ್ಟೆಂಟ್ ಆಗಿರೋದ್ರಿಂದ ಒಂದು 10-15 ನಿಮಿಷದಲ್ಲಿ ನಿಮಗೆ ಫರ್ಮೆಂಟ್ ಆಗುತ್ತೆ. ಈಗ ಇಡ್ಲಿ ಪ್ಲೇಟ್ಗೆಲ್ಲ ಎಣ್ಣೆ ಹಚ್ಚಿಟ್ಟುಕೊಂಡು ಇಡ್ಲಿ ಹಾಕಿಕೊಳ್ಳುತ್ತಿದ್ದೇನೆ. ನೋಡಿ, ಫರ್ಮೆಂಟ್ ಆಗಿದೆ ಎಷ್ಟು ನೀಟಾಗಿ. ಈಗ ಒಳ್ಳೆ ಇಡ್ಲಿ ಬ್ಯಾಟರ್ ಕನ್ಸಿಸ್ಟೆನ್ಸಿಯಲ್ಲಿದೆ. ನೋಡಿ, ಈ ರೀತಿ ಎಲ್ಲ ಇಡ್ಲಿ ಪ್ಲೇಟ್ಗಳಿಗೂ ನಾನು ಇಡ್ಲಿ ಹಾಕಿಕೊಳ್ಳುತ್ತಿದ್ದೇನೆ. ಇದನ್ನು ಒಂದು 10 ರಿಂದ 15 ನಿಮಿಷ ಸ್ಟೀಮ್ ಮಾಡಿದರೆ ಆಯಿತು. ಒಳ್ಳೆ ಸ್ವಾದಿಷ್ಟವಾದ ರವೆ ಇಡ್ಲಿ ಸವಿಯಲು ಸಿದ್ಧ. ಮನೆಯಲ್ಲೇ ಈ ರೀತಿ ಮಾಡಿಕೊಂಡು ಸವಿಯಿರಿ. ಧನ್ಯವಾದಗಳು.